ನಿರೀಕ್ಷಿಸಬೇಕು, ಅದನ್ನು ಕಲಿಬೇಕು. ನಿರೀಕ್ಷಿಸುವುದನ್ನು ಕಲಿಬೇಕು. ನಾವು ಹೇಗೆ ಕಲಿಬೇಕು? ಪ್ರತಿದಿನ ನಾವು ಕಲಿತಾ ಬರಬೇಕಾಗಿದೆ. ನಾನು ಆಗಲೇ ಹೇಳ್ತಾ ಬಂದ ಪ್ರಕಾರವಾಗಿ ಪ್ರಕಟಣೆ ಕಡೆಯ ಅಧ್ಯಾಯಕ್ಕೆ ಬನ್ನಿರಿ. ಅಲ್ಲಿ 22ನೇ ವಚನ, 22ನೇ ಅಧ್ಯಾಯ 7ನೇ ವಚನ ನೋಡ್ರಿ. ಕರ್ತನು ಹೇಳ್ತಾನೆ, ಇಗೋ ಬೇಗನೆ ಬರ್ತೇನೆ. 27ನೇ ವಚನದಲ್ಲಿ ಇಗೋ ಬೇಗನೆ ಬರ್ತೇನೆ. ಆಮೇಲೆ ತಿರುಗಿ ನಾವು 12ನೇ ವಚನದಲ್ಲಿ ನಾವು ನೋಡುವಾಗ ಇಗೋ ಬೇಗನೆ ಬರ್ತೇನೆ, ಇಗೋ ಬೇಗನೆ ಬರ್ತೇನೆ. ಆಮೇಲೆ ಮತ್ತೆ ಇನ್ನೊಂದು ವಾಕ್ಯದಲ್ಲಿ ಕೂಡ ಆತನು ಹೇಳ್ತಾನೆ, 20ನೇ ವಚನ, ಬೇಗ ಬರ್ತೇನೆ, ನಿಜವಾಗಿಯೂ ಬೇಗ ಬರ್ತೇನೆ. ಈ ಪುಸ್ತಕ ಹೇಗೆ ಅಂತ್ಯವಾಗ್ತದೆ ನೋಡ್ರಿ. ಪ್ರಕಟಣೆ ಪುಸ್ತಕ ಹೇಗೆ ಅಂತ್ಯವಾಗ್ತದೆ? ಕರ್ತನು ಬೇಗನೆ ಬರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ ಗೊತ್ತಾ? ಯಾಕೆಂದರೆ ಸಿದ್ಧವಾಗ್ರಿ. ಇವತ್ತು ನಾನು ಸಿದ್ಧವಾಗಬೇಕು. ಕರ್ತನನ್ನು ಎದುರುಗೊಳ್ಳಲಿಕ್ಕೆ ನಾವು ಸಿದ್ಧರಾಗಬೇಕು. ಸಿದ್ಧರಾಗ್ತಾ ಇದ್ದೇವಾ? ಮದುವೆಗಿದ್ವಿ ಬಂದುಬಿಟ್ರೆ ಸಿದ್ಧರಾಗ್ತೇವೆ. ಎಲ್ಲರೂ ಹೊಡಬೇಕು ಅಂದರೆ ಸಿದ್ಧರಾಗ್ತೇವೆ. ಎಲ್ಲ ವಿಷಯಗಳಿಗೂ ಸಿದ್ಧತೆ ಇದೆ. ಆದರೆ ಕರ್ತನ ಬರೋಣಕ್ಕೆ ಸಿದ್ಧತೆ ಇಲ್ಲವೇ ಇಲ್ಲ. ಇದು ಇವತ್ತು ಕ್ರೈಸ್ತ ಸಮೂಹದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಏನಪ್ಪ ಅಂದರೆ ಒಂದು ಲಾಸ್. ಕರ್ತನ ಬರೋಣದ ಒಂದು ಭಯವೇ ಇಲ್ಲ. ಆತನು ಬೇಗನೆ ಬರ್ತಾನೆ. ಇರಲಿ. ಈಗ ಬಹಳ ಗಂಭೀರವಾದ ಸಂಗತಿ ಏನಂದರೆ, ಇವತ್ತು ನಾವು ನಿರೀಕ್ಷಿಸುವುದಾದರೆ, ಆತನ ಬರೋಣವನ್ನು ನಿರೀಕ್ಷಿಸುವುದಾದರೆ ಖಂಡಿತವಾಗಿ ನಿಶ್ಚಯವಾಗಿಯೂ ನಾವು ಹೊಸ ಬಲವನ್ನು ನಾವು ಹೊಂತೇವೆ. ಅದಕ್ಕೆ ಉದಾಹರಣೆ ಅಬ್ರಹಾಮನು 99 ವರ್ಷ ಕಾಯ್ದ, ನಿರೀಕ್ಷಿಸಿದ, ಪ್ರತಿದಿನ ನಿರೀಕ್ಷಿಸಿದ. ಹೇಗಿರಬೇಕು ಅವನ ಮನಸ್ಸು? ಕಡೆಗೆ ದೇವರು ಉತ್ತರ ಕೊಟ್ಟೇ ಬಿಟ್ಟ. ಭಾಳ ಅದ್ಭುತವಾದಂಥ ಸಂಗತಿ. ಆಮೇಲೆ ನಾವು ನೋಡ್ತಾ ಬರ್ತೇವೆ, ಅದು ಏನಂತ ಹೇಳುವಾಗ, ನಮ್ಮ ಜೀವಿತದಲ್ಲಿ ದೇವರಿಗಾಗಿ ನಿರೀಕ್ಷಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾನೆ. ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ಅದು ನೆರವೇರಬೇಕಾದ್ರೆ ನಾವು ಆತನ ಬರೋಣವನ್ನು ನಾವು ನಿರೀಕ್ಷಿಸಬೇಕಾಗಿದೆ. ನಿರೀಕ್ಷಿಸುವಾಗ ನಾವು ಏನು ಹೊಂತೇವೆ ಅಂದರೆ ಹೊಸ ಬಲವನ್ನು ನಾವು ಹೊಂತೇವೆ. ಹೊಸ ಬಲ ಏನಿದ್ರ ಅರ್ಥ? ಯಾಕೆಂದರೆ ನಮ್ಮಲ್ಲಿರುವುದೆಲ್ಲ ಬರೀ ಹಳೆ ಬಲನೇ, ಪುರಾತನ ಕಾಲದ ಬಲನೇ ಇದೆ. ಬರೀ ಹಿಂದಿನ ಕಾಲದ ಸಂಗತಿಗಳು, ಹಿಂದಿನ ಕಾಲದ ಮಾತುಗಳು, ಹಿಂದಿನ ಕಾಲದ ಸಂಪ್ರದಾಯಗಳು, ಬರೀ ಅದೇ ನಮ್ಮ ತಲೆಯಲ್ಲಿ ತುಂಬಿಕೊಂಡಿದೆ. ಹೊಸದೇನಾದರೂ ಇದೆಯಾ? ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವತ್ತು ನಮಗೆ ಹೊಸದು ಬೇಕಾ? ಕರ್ತನ ಬರೋಣವನ್ನು ನಿರೀಕ್ಷಿಸಿರಿ. ಮತ್ತು ಕರ್ತನು ನಮಗೆ ಹೊಸ ಬಲವನ್ನು ಕೊಡ್ತಾನೆ. ಹೊಸ ಬಲ. ದೇ ಶಾಲ್ ರಿನ್ಯೂ ದೇರ್ ಸ್ಟ್ರೆಂಗ್ತ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ನಾವು ಓದ್ತೇವೆ. ರಿನ್ಯೂ ಅಂದರೆ ಅರ್ಥವೇನೆಂದರೆ, ಇವತ್ತು ಹೊಸ ಬಲ ಬೇಕಾದರೆ ನಮ್ಮಲ್ಲಿರುವಂಥ ಈ ಹಳೆಯ ವಿಷಯವನ್ನು, ಅಂದರೆ ನಮ್ಮಲ್ಲಿರುವಂಥ ಹಳೆಯ ಸಂಗತಿಯನ್ನು ಅಥವಾ ನಮ್ಮಲ್ಲಿರುವಂಥ ನಿರ್ಬಲಾವಸ್ಥೆಯನ್ನು ಅದನ್ನೆಲ್ಲ ತೆಗೆದು ಒಂದು ಮೂಟೆ ಕಟ್ಟಿ ತೆಗೆದು ಕರ್ತನ ಕೊಟ್ಬಿಡಬೇಕು, ವಾಪಸ್ ಕೊಟ್ಬಿಡಬೇಕು. ಸ್ವಾಮಿ, ನನಗೆ ಹೊಸ ಬಲ ಬೇಕು, ಹೊಸ ಬಲವನ್ನು ನಮಗೆ ದಯಪಾಲಿಸು. ಹಳೆಯ ಯೋಚನೆಯಿಂದ ನಾವು ಬದುಕೋಕ್ಕಾಗಲ್ಲ, ಹಳೆಯ ಸಂಪ್ರದಾಯಗಳಿಂದ ನಾವು ಬದುಕೋಕ್ಕಾಗಲ್ಲ, ಹಳೆಯ ಸ್ಥಿತಿಗತಿಗಳಿಂದ ನಾವು ಅದರ ಮೇಲೆ ಆತುಕೊಳ್ಳೋಕ್ಕಾಗುವುದಿಲ್ಲ. ಅಪೊಸ್ತಲನಾದ ಪೌಲನ ಜೀವಮಾನಕ್ಕೆ ಒಂದು ಉದಾಹರಣೆಯಾಗಿದೆ. ಆ ಉದಾಹರಣೆ ನಾವು ಫಿಲಿಪಿ ಪತ್ರಿಕೆಯಲ್ಲಿ ನಾವು ಓದ್ತೇವೆ. ಫಿಲಿಪಿ ಇವರಿಗೆ ಬರೆದ ಪತ್ರಿಕೆ, ಅಲ್ಲಿ ನೋಡ್ರಿ 3ನೇ ಅಧ್ಯಾಯ
ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಅಪೊಸ್ತಲನಾದ ಪೌಲನು ಏನು ಮಾಡ್ತಾನೆ, 6ನೇ ವಚನ, 3ನೇ ಅಧ್ಯಾಯ 6ನೇ ವಚನ, 6ನೇ ವಚನದ ಮಧ್ಯಭಾಗದಲ್ಲಿ ಹೀಗೆ ಓದ್ತೇವೆ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ನನಗೆ ಲಾಭವಾದಂಥದ್ದನ್ನು, ಏನದರ ಅರ್ಥ? ಬೇಕಾದಷ್ಟು ಆತನಿಗೆ ಲಾಭ ಇತ್ತು. ಏನೆಲ್ಲ ಇತ್ತು? ನೇಮ ನಿಷ್ಠೆಗಳಿತ್ತು, ಮತಾಸಕ್ತಿ ಇತ್ತು, ಮತ್ತು ಒಳ್ಳೆಯ ಹೆಸರಿತ್ತು. ಎಲ್ಲವರಿಗಿಂತ ವಿಶೇಷವಾಗಿ ಅವನು ದೇವರ ವಾಕ್ಯವನ್ನು ಬಲ್ಲಂಥವನು, ಮತ್ತು 10 ಸಭೆಗಳನ್ನು ಸ್ಥಾಪನೆ ಮಾಡಿದಂಥವನು, ಆತ್ಮಗಳನ್ನು ಹೊಸ ಹೊಸ ಆತ್ಮಗಳನ್ನು ಗೆಲ್ಲುತ್ತಾ ಬರುವಂಥ ಆ ವ್ಯಕ್ತಿ. ಆತನು ಹೇಳುವಂಥ ಮಾತು ಅದೇನೆಂದರೆ, ಆದರೆ ನನಗೆ ಲಾಭವಾದಂಥವುಗಳನ್ನು ಕ್ರಿಸ್ತ ನಿಮಿತ್ತ ನಷ್ಟವೆಂದೆಣಿಸ್ತೇನೆ. ಇವತ್ತು ನಮಗೆ ಹೊಸ ಬಲ ಬೇಕಾ? ಇವತ್ತು ನಮ್ಮಲ್ಲಿರುವಂಥ ಹಳೆಯ ಸಂಗತಿಗಳನ್ನು ಕರ್ತನ ಪಾದಕ್ಕೆ ತೊಗೊಂಡು ಇಟ್ಟುಬಿಡ್ಬೇಕು ನಾವು. ಯಾಕೆಂದರೆ ಅವು ಈಗ ಯೂಸ್ಲೆಸ್, ಅದರಿಂದ ಏನು ಪ್ರಯೋಜನ ಇಲ್ಲ. ನಮಗೆ ಅದರಿಂದ ಯಾವ ಲಾಭ ಕೂಡ ಇಲ್ಲ. ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತ ನಿಮಿತ್ತ ನಷ್ಟವೆಂದೆಣಿಸ್ತೇನೆ. ಆಮೇಲೆ ಆತನು ಹೇಳ್ತಾನೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಅದರ ನಿಮಿತ್ತ ನಾನು ಎಲ್ಲವನ್ನೂ ಕಳ್ಕೊಂಡು ಕಸವೆಂದೆಣಿಸ್ತೇನೆ. ಇದು ಇವತ್ತು ನಮಗೆ ಹೊಸ ಬಲ ಬೇಕಾ? ಈ ಹಳೆಯ ಸಂಗತಿಗಳಿಂದ ಏನು ಪ್ರಯೋಜನ ಇಲ್ಲ. ಕೆಲವರು ನಾನು ನೋಡಿದ್ದೇನೆ, ಹಳೆಯ ಸಂಗತಿಗಳನ್ನು ತಗೊಂಡು ಏನು ಜಂಬ ಹೊಡೆದು ಇಡ್ತಾ ಇರ್ತಾರೆ. ಓ ನಾನು ಹಾಗೆ, ನಾನು ಹೀಗೆ, ಓ ನಮ್ಮ ಅಜ್ಜ ನಮ್ಮ ಅಜ್ಜಿ ಹೀಗೆ ಹೇಳ್ತಾ ಹೋಗ್ತಾರೆ. ಕೇಳ್ತಾ ಇದ್ದೇವೆ ನಾವು. ಆದರೆ ಇಲ್ಲಿ ನಾವು ನೋಡ್ತೇವೆ ಏನಪ್ಪ ಅಂದರೆ, ಅಪೊಸ್ತಲನಾದ ಪೌಲ ಏನು ಹೇಳ್ತಾನೆ ಅಂದರೆ, ನನಗೆ ಹೊಸ ಸಂಗತಿ ನಾನು ಅದನ್ನು ಇಟ್ಕೊಂಡಿದ್ದೇನೆ. ಅದೇನೆಂದರೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠ. ಈ ವರ್ಷ ಪ್ರಿಯರೇ, 2025ನೇ ವರ್ಷ, ನಮ್ಮ ಈ ಹಳೆಯ ಜೀವಿತ ಬದಲಾವಣೆ ಆಗಲೇಬೇಕು. ನಮ್ಮಲ್ಲಿ ನಾವು ಹೊಸ ಸಂಗತಿಗಳನ್ನು ನಾವು ತಗೊಳ್ಳೇಬೇಕು, ಕಲಿಯಲೇಬೇಕು. ಕರ್ತನ ಬರಣವನ್ನು ನಾವು ನಿರೀಕ್ಷಿಸ್ತೇವೆ. ಇಲ್ಲಿ ಆತನು ಹೇಳ್ತಾನೆ, ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ಎಣಿಸ್ತೇನೆ. ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸ್ತೇನೆ. ಹಳೆಯ ಸಂಗತಿಗಳೆಲ್ಲ ನಷ್ಟ ಆಗೋಯ್ತು, ಅವನು ಕೈ ಬಿಟ್ಟುಬಿಟ್ಟ. ಆಮೇಲೆ ಅದರ ನಿಮಿತ್ತ ನಾನು ಎಲ್ಲವನ್ನೂ ಕಳ್ಕೊಂಡು ಕಸವೆಂದೆಣಿಸ್ತೇನೆ. ಯಾವುದು? ನನ್ನ ಹಳೆಯ ಸಂಗತಿಗಳು. ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಲಟ್ಟೆ ಮಾಡಿದೆ, ಏನು ಕೊಚ್ಕೊಳ್ತೀವಿ, ಜಂಬುವಾಗಿ ಹೇಳ್ತಾ ಹೋಗ್ತೀವಲ್ಲ, ಆ ಸಂಗತಿಗಳನ್ನು ಪೌಲ ಹೇಳ್ತಾನೆ, ಅದನ್ನು ಕಸವೆಂದೆಣಿಸ್ತೇನೆ ನಾನು. ಅದನ್ನು ನಾವು ಕಲಿಬೇಕು. ಈಗ ದೇವರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಇವತ್ತು ನಮಗೆ ಹೊಸ ಬಲ ಬೇಕು, ಹೊಸ ಶಕ್ತಿ ಬೇಕು, ಹೊಸ ನಿರೀಕ್ಷೆ ಬೇಕು ನಮಗೆ. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ಹೊಸ ಬಲ ಯಾವುದು? ಹಾಗಾದರೆ ನಾವು ಹೊಂದಬೇಕಾಗಿರುವಂಥ ಹೊಸ ಬಲ ಯಾವುದು? ಆ ಹೊಸ ಬಲ ಯಾವುದಂದರೆ, ಒಂದು 5 ಸಂಗತಿಗಳನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಅದು ಏನಂದರೆ, ಮೊದಲೇ ಬಲ ಯಾವುದಂದರೆ ರಕ್ಷಣೆಯ ಬಲ. ನಾನು ಆಗಲೇ ರಕ್ಷಣೆ ಹೊಂದ್ಬಿಟ್ಟೆ, ನಾನು ಇಷ್ಟು ವರ್ಷ ಆಗೋಯ್ತು ರಕ್ಷಣೆ ಹೊಂದಿ ಅಂತ ನಾವು ಹೇಳ್ಕೊಳ್ಬೋದು ಅಷ್ಟೇ. ಆದರೆ ರಕ್ಷಣೆಯ ಬಲ ಎಂಥ ಬಲ ಗೊತ್ತಾ? ಆ ಬಲದಲ್ಲಿ ನಾವು ಬದುಕ್ತಾ ಇದ್ದೇವಾ? ರಕ್ಷಣೆಯಲ್ಲಿ ಏನುಂಟು ಗೊತ್ತಾ? ದೇವರ ಶಕ್ತಿ ಉಂಟು, ದೇವರ ಬಲ ಉಂಟು ರಕ್ಷಣೆಯಲ್ಲಿ. ಆ ರಕ್ಷಣೆಯ ಕೊಂಬು ಅಂತ ದಾವೀದನು ಹೇಳ್ತಾನೆ, ರಕ್ಷಣೆಯ ಕೊಂಬು ದೇವರನ್ನು ಕುರಿತು. ಆತನು ನನ್ನ ರಕ್ಷಣೆಯ ಕೊಂಬು 18ನೇ ಕೀರ್ತನೆಯಲ್ಲಿ ಈ ಮಾತನ್ನು ಹೇಳ್ತಾನೆ. ಈ ಕೊಂಬು ಅಂತ ಯಾಕೆ ಹೇಳ್ತಾನೆ ಗೊತ್ತಾ? ಅದು ಶಕ್ತಿಗೆ ಗುರುತು, ಕೊಂಬು ಶಕ್ತಿಗೆ ಗುರುತು. ಈ ರಕ್ಷಣೆ, ದೇವರ ರಕ್ಷಣೆ, ಇದು ಬಹಳ ಅದ್ಭುತವಾದ ಸಂಗತಿ. ಅದಕ್ಕೆ ಅಪೊಸ್ತಲನಾದ ಪೌಲ ಹೇಳ್ತಾನೆ, ಆ ರಕ್ಷಣೆಯನ್ನು
ಏನಪ್ಪ ಅಂದರೆ ಅನುಸರಿಸಿ ನಡೀರಿ, ಅದನ್ನು ಯಾವಾಗಲೂ ಸ್ಟಿಮ್ಯುಲೇಟ್ ಮಾಡಿರಿ ಎಂಬುದಾಗಿ ಆತನು ಹೇಳ್ತಾನೆ. ಇವಾಗ ಮೊದಲನೆಯ ಒಂದು ಬಲ ನಮಗೆ ಅವಶ್ಯಕವಾದದ್ದು ಯಾವುದಂದರೆ ರಕ್ಷಣೆಯ ಬಲ. ಪ್ರಿಯವಾದವರೇ, ಈ ರಕ್ಷಣೆಯ ಬಲ ಅಂತ ಹೇಳುವಾಗ ನಾವೇನು ಮಾಡಬೇಕು? ಹಾಗಾದರೆ ಏನು ಮಾಡಬೇಕು ಅಂದರೆ, ನಾವು ಹೊಂದಿರುವಂಥ ಆ ರಕ್ಷಣೆಯಲ್ಲಿ ಇರುವಂಥ ದೇವರ ಆ ಬಲ, ಶಕ್ತಿ, ಆ ದೇವರ ಕಾರ್ಯಗಳನ್ನು ನಾವು ಪ್ರತಿದಿನ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಹೋಗಬೇಕು. ರಕ್ಷಣೆಯಲ್ಲಿ ಭಾಳ ದೇವರ ಬಲ ಅಡಗಿದೆ. ದೇವರು ನಮ್ಮನ್ನು ರಕ್ಷಿಸಿಬಿಟ್ಟ, ನಮ್ಮನ್ನು ಆ ನಾಶನದ ಗುಂಡಿಯಿಂದ ಮೇಲೆ ಕೆತ್ಬಿಟ್ಟ ಅಂತ ದೇವರ ವಾಕ್ಯದಲ್ಲಿ 40ನೇ ಕೀರ್ತನೆಯಲ್ಲಿ. ನಾಶನದ ಗುಂಡಿಯಿಂದ ನಾವು ಅಲ್ಲೇ ಇದ್ವು, ಆ ಗುಂಡಿಗಳು ಸಿಕ್ಕಾಕೊಂಡಿದ್ವು. ಅಯ್ಯೋ ದೇವರೇ ದೇವರೇ ದೇವರೇ, ಯಾರಪ್ಪ ನನ್ನ ಕಾಪಾಡೋರು ಯಾರು ಅಂತ ಬೊಂಬಡಿ ಹೊಡಿತಾ ಇದ್ವಿ ನಾವು. ಆದರೆ ದೇವ್ರ ತನ್ನ ಬಲವುಳ್ಳ ಕೈಗಳನ್ನು ಚಾಚಿ ಹಿಡಿದು ನಮ್ಮನ್ನು ಆ ಗುಂಡಿಯಿಂದ ಮೇಲಕ್ಕೆ ಎತ್ತಿಬಿಟ್ಟ. ಅದು ರಕ್ಷಣೆಯ ಬಲ. ಪ್ರಿಯವಾದವರೇ, ನಮ್ಮ ಕೈಗಳನ್ನು ದೇವರ ಕೈಗಳಲ್ಲಿ ಕೊಟ್ಟಿರುವಂಥ ಈ ಅನುಭವ ನಮಗಾಗಿದೆಯಾ? ಆ ಅನುಭವ ನಮಗೆ ಬೇಕು. ಅಯ್ಯೋ ಸ್ವಾಮಿ, ನಾನು ಎಷ್ಟು ಬಲಹೀನನಪ್ಪ, ನಾನು ಭಾಳ ಬಲಹೀನನು. ದೇವರ ವಾಕ್ಯ ಹೇಳ್ತದೆ ನಾವು ಭಾಳ ಬಲಹೀನರಂತಲೇ ಹೇಳ್ತದೆ. ರೋಮಪುರದವರಿಗೆ ಬರೆದ ಪತ್ರಿಕೆ ಅಲ್ಲಿ 5ನೇ ಅಧ್ಯಾಯ 6ನೇ ವಚನ ನೋಡ್ರಿ, ನಾವೆಷ್ಟು ಬಲಹೀನರು ಅಂತ ಹೇಳ್ತದೆ. ನಾವು ಅಶಕ್ತರಾಗಿದ್ದಾಗಲೇ, ನೋಡ್ರಿ, ನಾವು ಅಶಕ್ತರಾಗಿದ್ದಾಲೆ, ನಾವು ಎಷ್ಟೋ ಅಶಕ್ತರು. ನಾವೆಷ್ಟು ಅಶಕ್ತರು ಅಂದರೆ ಇಲ್ಲಿಂದ ಒಂದು ಮೈಲಿ ನಡೆಯೋಕ್ಕಾಗಲ್ಲ ನಮಗೆ, ಅಷ್ಟು ಅಶಕ್ತರು. ಏನೋ ಒಂದು ರೀತಿಯಲ್ಲಿ ಸೋಮಾರ್ತನ, ಯಾವಾಗಲೂ ಸೋಮಾರ್ತನ, ಎಲ್ಲ ವಿಷಯಗಳಲ್ಲಿ ಸೋಮಾರ್ತನ. ಸಮಯವನ್ನಂತೂ ವೇಸ್ಟ್ ಮಾಡಿ 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 ಹೋಗೋದೇ ನಮ್ಮ ಕೆಲಸ, ದಿನನಿತ್ಯದ ಕೆಲಸ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟು ಬಿಟ್ಟ. ನಾವೆಷ್ಟು ಅಶಕ್ತರು. ನನ್ನ ಪ್ರಿಯ ಸಹೋದರ ಸಹೋದರಿ, ನಮಗೆ ಇವತ್ತು ಹೊಸ ಬಲ ಬೇಕಾ? ನಮ್ಮ ಈ ಹಳೆಯ ಈ ಬಲವನ್ನು ಕರ್ತನ ಪಾದಕ್ಕೆ ನಾವು ಇಟ್ಟು ಬಿಡಬೇಕು. ಕರ್ತನೇ, ನಿನ್ನ ಬಲವನ್ನು ಕೊಡು ನನಗೆ, ನಿನ್ನ ಬಲ ಬೇಕು ನನಗೆ. ಆ ಬಲದಲ್ಲಿ ನಾನು ಮುಂದುವರಿಯಬೇಕು. ಯಾಕೆಂದರೆ ಅದು ಹೊಸ ಬಲ. ಯಾವುದಂದರೆ ರಕ್ಷಣೆಯ ಬಲ. ದೇವರು ನಮಗೆ ಕೊಟ್ಟಂಥ ರಕ್ಷಣೆ, ನಾವು ರಕ್ಷಣೆ ಹೊಂದಿ ಎಷ್ಟೋ ವರ್ಷಗಳಾಯಿತು ಅಂತ ನಾವು ಹೇಳ್ಕೊಳ್ತೀವಲ್ಲ, ನಿಜವೇ, ಒಳ್ಳೆಯದು. ಆದರೆ ಆ ರಕ್ಷಣೆ ನಾವು ಏನು ಮಾಡಿದ್ದೇವೆ? ಆ ರಕ್ಷಣೆಯಲ್ಲಿ ನಾವು ನಿಂತಿದ್ದೇವ? ಆ ರಕ್ಷಣೆಯಲ್ಲಿ ನಾವು ನಡೀತಾ ಇದ್ದೇವ? ಆ ರಕ್ಷಣೆಯನ್ನು ಅದರಲ್ಲಿ ನಾವು ಆನಂದ ಪಡ್ತಾ ಇದ್ದೇವ? ಆ ರಕ್ಷಣೆಯನ್ನು ಇತರರಿಗೆ ನಾವು ಹೇಳ್ತಾ ಇದ್ದೇವ? ರಕ್ಷಣೆಯ ಬಲ ಇವತ್ತು ನಮಗೆ ಆ ಬಲ ಬೇಕು. ಈ ವರ್ಷದಲ್ಲಿ ಪ್ರಿಯ ಸಹೋದರ ಸಹೋದರಿ, ಈ ಹಳೆಯ ಸಂಗತಿಗಳಿಂದ ಏನು ಪ್ರಯೋಜನ ಇಲ್ಲ, 3 ಕಾಸು ಪ್ರಯೋಜನ ಇಲ್ಲ, ಬಿಟ್ಬಿಡ್ಬೇಕದನ್ನ. ಹೊಸ ಬಲವನ್ನು ನಾವು ನಿರೀಕ್ಷಿಸೋಣ. ನಮ್ಮ ಬಲಹೀನತೆಯನ್ನೆಲ್ಲ ಕರ್ತನ ಪಾದಗಳನ್ನು ಇಟ್ಟುಬಿಟ್ಟು, ಸ್ವಾಮಿ ನಿನ್ನ ಬಲ ಕೊಡು ಸ್ವಾಮಿ, ನಮ್ಮ ಕೈಗಳನ್ನು ಆತನ ಕೈಗಳಲ್ಲಿ ಕೊಟ್ಟರೆ ಆತನು ತನ್ನ ಕೈಗಳಿಂದ, ಬಲವುಳ್ಳ ಕೈಗಳಿಂದ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಏನಾಗ್ತದೆ ಗೊತ್ತಾ? ಏನಾಗುತ್ತೆ? ಆತನ ಜೊತೆಯಲ್ಲಿ ನಾವು ನಡೆಯೋದಕ್ಕೆ ಪ್ರಾರಂಭ ಮಾಡ್ತೇವೆ. ಕರ್ತನು ನಮ್ಮನ್ನು ಕೈ ಹಿಡಿಯುವಾಗ ಆತನ ಜೊತೆಯಲ್ಲಿ ನಾವು ನಡೀತೇವೆ. ದೇವರ ಜೊತೆಯಲ್ಲಿ ನಡೆದಂಥ ಅನುಭವ ನಮಗಿದೆಯಾ? ನಾವು ಎಷ್ಟೋ ವರ್ಷದ ಕ್ರೈಸ್ತರಾಗಿರ್ಬೋದು, ನಿಜವೇ. ಆದರೆ ಕರ್ತನ ಜೊತೆಯಲ್ಲಿ ನಡೆಯುವಂಥ ಒಂದು ಅನುಭವ ನಮಗಿಲ್ಲದೆ ಹೋದರೆ ನಿಜವಾಗಿಯೂ ನಮ್ಮ ಜೀವನ ವ್ಯರ್ಥವಾಗಿ ಹೋಗ್ತದೆ. ಕರ್ತನ ಜೊತೆಯಲ್ಲಿ ನಡೆದಂಥ ವ್ಯಕ್ತಿ ಯಾರು ಗೊತ್ತಾ? ಯಾರು? ಹನೋಕ. ವಾಕ್ಯದಲ್ಲಿ ನಾವು ನೋಡ್ತೇವೆ. ಹನೋಕ ಭಾಳ ಚಂದವಾಗಿದೆ ಅದು. ಆದಿಕಾಂಡ 5ನೇ ಅಧ್ಯಾಯ ನೋಡ್ರಿ, ಅಲ್ಲಿ
ಆದಿಕಾಂಡ 5ನೇ ಅಧ್ಯಾಯ 21ನೇ ವರ್ಷದಿಂದ, ಹನೋಕನು 65 ವರ್ಷದವನಾದಾಗ ಮೆತೂಷಲಹನನ್ನು ಪಡೆದನು. ಮೆತೂಷಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅಂದರೆ 300 ವರ್ಷ ನಡೆದ. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅವನು 65 ವರ್ಷದಲ್ಲಿ ದೇವರನ್ನು ನಂಬಿದ. ಆವಾಗ ಅವನು ನೀತಿವಂತನಾದ. ಆಮೇಲೆ ಅವನು 300 ವರ್ಷ ಬದುಕಿದ. ಆ 300 ವರ್ಷ ಏನು ಮಾಡ್ದ ಗೊತ್ತಾ? ದೇವರ ಅನ್ಯೋನ್ಯತೆಯಲ್ಲಿ ನಡೆದ. ದೇವರ ಅನ್ಯೋನ್ಯತೆಯಲ್ಲಿ ನಡೆದ. ಪ್ರಿಯ ಸಹೋದರ ಸಹೋದರಿ, ಅದನ್ನು ನಾವು ಪ್ರತಿದಿನ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವುದು ಹೇಗೆ, ಬದುಕುವುದು ಹೇಗೆ. ಹನೋಕನು 300 ವರ್ಷ ದೇವರ ಅನ್ಯೋನ್ಯತೆಯಲ್ಲಿ ಬದುಕಿದ. ನಮಗೆ ಈ ಒಂದು 20-30 ವರ್ಷ ಆದರೆ ಸುಸ್ತೊಡೆದು ಬಿಡ್ತೀವಿ ನಾವು. ಅಯ್ಯೋ ಸಾಕಾಯ್ತಪ್ಪ, ಈ ಕ್ರೈಸ್ತ ಜೀವಿತ ನಮಗೆ ಸಾಕಾಗೋಯ್ತು ಅಂತ ಹೇಳುವಂಥವ್ರನ್ನ ನಾನು ಕೇಳಿದ್ದೇನೆ. ದೇವರಿಗಾಗಿ ನಾವು ಏನೂ ಮಾಡಲಿಲ್ಲ, ಕರ್ತನಿಗಾಗಿ ನಾವು ಏನೂ ಮಾಡಲಿಲ್ಲ, ನಾವು ಸ್ವಂತ ಇತರರಿಗಾಗಿ ನಾವು ಏನೂ ಮಾಡಲಿಲ್ಲ, ಸಭೆಗಾಗಿ ನಾವು ಏನೂ ಮಾಡಲಿಲ್ಲ. ಸಮಯ ಎಲ್ಲ ವೇಸ್ಟ್ ಮಾಡ್ತಲೇ ಇದ್ದೇವೆ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಆ ದೇವರ ಜೊತೆಯಲ್ಲಿ ನಾವು ನಡೆಯುವಾಗ ಪ್ರತಿದಿನ ನಾವು ಹೊಸ ಬಲವನ್ನು ನಾವು ಹೊಂದ್ಕೊಳ್ತೇವೆ. ಮೊದಲನೇದಾಗಿ ರಕ್ಷಣೆಯ ಬಲ. ಎರಡನೇದಾಗಿ ಯಾವ ಬಲ ಬೇಕು ನಮಗೆ? ನಂಬಿಕೆಯ ಬಲ ಬೇಕು. ನಂಬಿಕೆಯ ಬಲ. ನಂಬಿಕೆ ಅಂದರೆ ಏನಂತ ತಿಳ್ಕೊಂಬಿಟ್ಟಿದ್ದೀವಿ ನಾವು. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಮೊದಲಿನ ವಚನ ಓದ್ಬಿಟ್ರಿ. ಅದನ್ನ ಇಬ್ರಿಯ ಪತ್ರಿಕೆ ಹೇಳ್ತಾನೆ ನೋಡ್ರಿ. 11ನೇ ಅಧ್ಯಾಯ 1ನೇ ವಚನ. ನಂಬಿಕೆಯೋ ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದೂ ಆಗಿದೆ. ನಂಬಿಕೆ ಏನದು? ನಂಬಿಕೆ ಅನ್ನುವಂಥದ್ದು ನಮ್ಮ ಈ ಯಾತ್ರೆಯಲ್ಲಿ, ಈ ನಂಬಿಕೆಯಲ್ಲಿ ನಾವು ನಡೆಯಬೇಕು. ನಂಬಿಕೆಯಲ್ಲಿ ನಾವು ನಡೆಯಬೇಕು. ನಂಬಿಕೆಯಲ್ಲಿ ನಡೆಯುವಾಗ ನಾವು ಕರ್ತನ ಜೊತೆಯಲ್ಲಿ ನಾವು ನಡೆಯುತ್ತೇವೆ. ಭಾಳ ಗಂಭೀರವಾದಂತಹ ಒಂದು ವಚನ ಇದು. ಉದಾಹರಣೆ, ಯೋಸೇಫನು. ಹಲವಾರು ಜನರು ಉದಾಹರಣೆಗಳಿದ್ದಾರೆ ನಮಗೆ. ಯೋಸೇಫ ಅವನು ಹೇಗೆ ನಡೆದ ಕಡೆಗೆ ನಾವು ನೋಡ್ತೇವೆ. ಅವನು ಅಣ್ಣ ತಮ್ಮದಿರು ಅವನಿಗೆ ಮೋಸ ಮಾಡಿದರು. ಕಡೆಗೆ ಅವನ ತೋಟಕ್ಕೆ ಗುಂಡಿಗೆ ಹಾಕಿದ್ರು, ಅಲ್ಲಿಂದ ಮೇಲೆ ಕೆತ್ತಿದ್ರು, ಐಗುಪ್ತ ಇವನಿಗೆ ಮಾರಿಬಿಟ್ರು. ಆಮೇಲೆ ಕಡೆಗೆ ದೇವರು ಆ ಯೋಸೇಫನನ್ನು ಇಡೀ ಐಗುಪ್ತಕ್ಕೆ ಸರ್ವಾಧಿಕಾರಿಯನ್ನಾಗಿ ನೇಮಿಸಿಬಿಟ್ಟ. ಹೇಗೆ ಯೋಸೇಫ ಏನು ಮಾಡ್ದ ಗೊತ್ತಾ? ದೇವರ ಜೊತೆಯಲ್ಲಿ ಅವನು ನಡೆದ. ಅದ್ಭುತವಾದಂಥ ಒಂದು ಸಂಗತಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಕೂಡ ದೇವರ ಜೊತೆಯಲ್ಲಿ ನಡೆಯುವುದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿರಿ. ನಿಮ್ಮ ಬಲಹೀನವಾದಂಥ ಕೈಗಳನ್ನು ಆ ಬಲವುಳ್ಳ ದೇವರ ಕೈಗಳಿಗೆ ಕೊಡ್ರಿ. ದೇವರು ನಿಮ್ಮ ಕೈ ಹಿಡಿದು ನಡೆಸ್ತಾನೆ. ನಡೀತೀರಾ. ನಂಬಿಕೆ. ಎರಡನೇದಾಗಿ ನಂಬಿಕೆಯಲ್ಲಿ ನಾವು ನಡೆಯಬೇಕಾಗಿದೆ. ನಂಬಿಕೆ. ನಾವು ರಕ್ಷಣೆ ಹೊಂದಕ್ಕೆ ನಂಬಿಕೆ ಭಾಳ ದೊಡ್ಡ ಕಾರ್ಯ ಮಾಡ್ತದೆ. ನಂಬಿಕೆ ಇಲ್ಲದೆ ರಕ್ಷಣೆ ಹೊಂದಕ್ಕಾಗುವುದಿಲ್ಲ. ನಂಬಿಕೆಯಿಂದಲೇ ಕೃಪೆಯಿಂದ ರಕ್ಷಣೆ ಎಂಬುದಾಗಿ ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ಈ ನಂಬಿಕೆ ಭಾಳ ಅದ್ಭುತವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅದು ಮಾಡಿಬಿಡ್ತದೆ. ನನ್ನ ಹತ್ರ ಒಂದು ದೊಡ್ಡ ಲೀಸ್ಟೇ ಇದೆ ನಂಬಿಕೆ ಏನು ಮಾಡ್ತದೆ ಅಂತ. ಸುಮಾರು 13 ಪಾಯಿಂಟ್ಸ್ಗಳಿದೆ ನನಗೆ. ಈ ನಂಬಿಕೆ ಏನೇನು ಕಾರ್ಯಗಳು ಮಾಡ್ತದೆ. ಒಂದು ವೇಳೆ ಕರ್ತನನ್ನು ನಾವು ನಂಬಿ ನಡೆಯುವಾಗ, ಆತನ ಜೊತೆಯಲ್ಲಿ ನಾವು ನಡೆಯುವಾಗ, ಆ ನಂಬಿಕೆ ನಮ್ಮನ್ನು ಅದ್ಭುತವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಅದು ಮಾಡ್ತದೆ. ಸುಮಾರು 13 ಪಾಯಿಂಟ್ಸ್ಗಳಿದೆ ನನ್ನ ಹತ್ರ. ಈ 13 ಪಾಯಿಂಟ್ಸ್ಗಳನ್ನ ನಾವು ಓದಿಬೇಕಾದ್ರೆ ಒಂದು ಅರ್ಧ ಗಂಟೆ ಮಾತನಾಡ್ಬೋದು. ನಾನು ಯಾಕೆ ಮಾತಾಡ್ತೀನಿ?
ಪ್ರಾಕ್ಟೀಸ್ ಮಾಡಬೇಕು. ನಾವು ಪ್ರಾಕ್ಟೀಸ್ ಮಾಡಬೇಕು. ದೇವರ ಜೊತೆಯಲ್ಲಿ ನಡೆಯುವುದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇದು ಬಹಳ ಅವಶ್ಯಕವಾದದ್ದು. ಯೋಸೇಫನು ದೇವರ ಜೊತೆಯಲ್ಲಿ ನಡೆದ, ಮತ್ತು ದಾವೀದನು ದೇವರ ಜೊತೆಯಲ್ಲಿ ನಡೆದ, ಅಬ್ರಹಾಮನು ದೇವರ ಜೊತೆಯಲ್ಲಿ ನಡೆದ. ಎಲ್ಲ ಹಳೆ ಒಡಂಬಡಿಕೆಯ ಭಕ್ತರುಗಳು ದೇವರ ಜೊತೆಯಲ್ಲಿ ನಡೆದರು. ಪ್ರಿಯರೇ, ಇವತ್ತು ನಾವು ನೀವು ದೇವರ ಜೊತೆಯಲ್ಲಿ ನಡೀತಾ ಇದ್ದೇವಾ? ಯಾರ ಜೊತೆಯಲ್ಲಿ ನಡೀತಾ ಇದ್ದೇವೆ? ನಾವು ಪ್ರಪಂಚದ ಜೊತೆಯಲ್ಲಿ ನಡೀತಾ ಇದ್ದೇವಾ, ಅಥವಾ ಶರೀರಾಧೀನ ಸ್ವಭಾವದ ಜೊತೆಯಲ್ಲಿ ನಾವು ನಡೀತಾ ಇದ್ದೇವಾ? ಲೋಕದ ಎಲ್ಲ ಆಶಾಪಾಶಗಳಲ್ಲಿ ತಣ್ಣೀರಾಗ್ಬಿಟ್ಟು ನಾವು ನಡೀತಾ ಇದ್ದೇವಾ? ಖಂಡಿತ ನಾವು ನಡೆಯೋಕ್ಕಾಗಲ್ಲ, ಸಾಧ್ಯವಿಲ್ಲ. ನಮ್ಮ ಈ ಡೈರೆಕ್ಷನ್ ಚೇಂಜ್ ಮಾಡ್ಕೋಬೇಕಾಗಿದೆ. ನಂಬಿಕೆ ಬಹಳ ಗಂಭೀರವಾದ ಸಂಗತಿ. ಇಬ್ರಿಯ ಪತ್ರಿಕೆ 11ನೇ ವಚನದಲ್ಲಿ ನಾವು ಅಧ್ಯಾಯ 1ನೇ ವಚನದಲ್ಲಿ ನಾವು ಆಮೇಲೆ 3ನೇದಾಗಿ ಇವತ್ತು ನಮಗೆ ಯಾವ ಬಲ ಬೇಕು? 3ನೇದಾಗಿ ರಕ್ಷಣೆಯ ಬಲ ಬೇಕು, ನಂಬಿಕೆಯ ಬಲ ಬೇಕು, ಆಮೇಲೆ ದೇವರ ವಾಕ್ಯದ ಬಲ ಬೇಕು. ದೇವರ ವಾಕ್ಯದ ಬಲ ಅದ್ಭುತವಾದಂಥ ಬಲ. ಇದಕ್ಕೆ ಸರಿ ಸಾಟಿ ಬೇರೆ ಯಾವುದೂ ಇಲ್ಲ. ದೇವರ ವಾಕ್ಯದ ಬಲ. ನಮ್ಮ ಸಭೆಗಳಲ್ಲಿ ಪ್ರತಿ ಭಾನುವಾರದಲ್ಲಿ ಈ ಬೋಧನೆ ಕೂಟ ಇರ್ತದೆ, ವಾರಕ್ಕೊಂದು ಸತಿ ಬೈಬಲ್ ಸ್ಟಡಿ ಇರ್ತದೆ, ಪ್ರಾರ್ಥನೆ ಕೂಟ ಇರ್ತದೆ, ಯವನಸ್ರಿಗಾಗಿ ಇರ್ತದೆ, ಕೂಟಗಳ ಮೇಲೆ ಕೂಟ ನಡೀತಲೇ ಇರ್ತದೆ. ಸ್ತ್ರೀಯರ ಕೂಟ ಇರ್ತದೆ, ಅನ್ಯೋನ್ಯತೆ ಕೂಟ ಇರ್ತದೆ. ಈ ಕೂಟಗಳೆಲ್ಲ ಯಾಕೆ ಅಂದ್ಕೊಳ್ತೀರಿ ನಾವು? ಏನೋ ಒಂದು ಸುಮ್ಮನೆ ನಡ್ಸ್ಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋದರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ದೇವರ ವಾಕ್ಯವನ್ನು ನಾವು ಕಲಿಬೇಕು, ಇತರರಿಗೂ ಬೋಧನೆ ಮಾಡಬೇಕು. ವಾಕ್ಯದ ಬಲ ಅದ್ಭುತವಾದ ಸಂಗತಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಸತ್ಯವೇದ ದೇವರು ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯ ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ದೇವರ ವಾಕ್ಯವನ್ನು? ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ? ಓದ್ತೇವೆ ನಿಜ, ಪ್ರಾಕ್ಟೀಸ್ ಎಷ್ಟು ಮಾಡ್ತೇವೆ ಹೇಳ್ರಿ ನೋಡೋಣ. ಇದು ಬಹಳ ಗಂಭೀರವಾದಂಥ ಒಂದು ಸಂಗತಿ. ದೇವರ ವಾಕ್ಯದ ಬಲ ನಮಗೆ ಬೇಕೇ ಬೇಕು. ಇಲ್ಲದಿದ್ದರೆ ನಾವು ನಿತ್ರಾಣವಾಗಿ ಹೋಗ್ಬಿಡ್ತೇವೆ, ತೂಗಾಡಿ ಬಿದ್ದು ಹೋಗ್ಬಿಡ್ತೇವೆ. ನಾವು ಬಲವಿಲ್ಲದೆ ಹೋದರೆ ನಡೆಯೋಕ್ಕಾಗೋದಿಲ್ಲ ನನಗೆ. 3ನೇದಾಗಿ, ನನ್ನ ಸಮಯ ದಾಟಿ ಹೋಗ್ತಾ ಇದೆ, ಅದರಿಂದ ಸ್ವಲ್ಪ ಕ್ವಿಕ್ಕಾಗಿ ಮುಂದೆ ಹೋಗ್ತೇನೆ. 4ನೇದಾಗಿ ನಮಗೆ ಅವಶ್ಯಕವಾದಂಥ ಬಲ ಯಾವುದಂದರೆ ಪ್ರಾರ್ಥನೆಯ ಬಲ. ಪ್ರಾರ್ಥನೆಯ ಬಲ. ಪ್ರಾರ್ಥನೆ ನಮ್ಮ ಉಸಿರು, ನಮ್ಮ ಉಸಿರಾಟ ಅಂತ ಮತ್ತೊಂದು ಭಾಗದಲ್ಲಿ ನಾವು ಅದನ್ನು ತಿಳ್ಕೊಳ್ತೇವೆ. ಅದು ಉಸಿರಾಟ. ಈ ಉಸಿರಾಟ ಯಾಕೆ ಆಡ್ತೇವೆ ಅಂದರೆ ಅದೊಂದು ಶಕ್ತಿ. ದೇವರು ಕೊಡುವಂಥ ಶಕ್ತಿಯನ್ನು ನಾವು ಒಳಗೆ ತಗೊಳ್ತೇವೆ, ಹೊರಗಡೆ ಬಿಡ್ತೇವೆ. ಆ ಉಸಿರು ಪ್ರಾರ್ಥನೆಯುವಂಥದ್ದು ಉಸಿರು. ಈ ಪ್ರಾರ್ಥನೆಯ ಬಲ ಅದ್ಭುತವಾದಂಥ ಒಂದು ಬಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉದಾಹರಣೆಗೆ ಆತನ ಜೀವಿತವನ್ನು ನಾವು ನೋಡುವಾಗ ಈ ಭೂಲೋಕದಲ್ಲಿ 33.5 ವರ್ಷ ಆತನು ಬದುಕಿದ, ನಿಜ ಸತ್ಯ. ಆದರೆ ಆತನು ಪ್ರಾರ್ಥನೆಯಲ್ಲಿ ಎಷ್ಟು ಸಮಯವನ್ನು ಕಳೆದ ಗೊತ್ತಾ? ನಾವು ಹೇಳೋದಾದರೆ ಈಸ್ ನಾಟ್ ವೇಸ್ಟೆಡ್ ಈವನ್ 1 ಮಿನಿಟ್. ಆ 33 ವರ್ಷದಲ್ಲಿ 1 ಮಿನಿಟ್ ಕೂಡ ನಮ್ಮ ಕರ್ತನು ವೇಸ್ಟ್ ಮಾಡಿಲ್ಲ. ನಾವೆಷ್ಟು ವೇಸ್ಟ್ ಮಾಡ್ತಾಯಿದ್ದೇವೆ? ಎಷ್ಟು ವೇಸ್ಟ್ ಮಾಡ್ತೇವೆ? ಬೇಕಾದಷ್ಟು ವೇಸ್ಟ್ ಮಾಡ್ತೇವೆ. ಸಮಯವನ್ನು ವೇಸ್ಟ್ ಮಾಡ್ತೇವೆ, ಹಣವನ್ನು ವೇಸ್ಟ್ ಮಾಡ್ತೇವೆ. ಪ್ರಾರ್ಥನೆ ಮಾಡೋಕ್ಕಂತೂ ನಿಮಗೆ ಭಾಳ ಬೇಜಾರು. ಅಯ್ಯೋ ನಿದ್ರೆ, ಬೇಗ ನಿದ್ದೆ ಎಳಿತಾ ಇರುತ್ತೆ. ಪ್ರಾರ್ಥನೆ ಅಂದರೆ ಆಗೋದಿಲ್ಲ. ನಮ್ಮ ಸಭೆಯಲ್ಲೂ ಪ್ರಾರ್ಥನೆ ಇದೆ. ಎಷ್ಟೋ ಸಾರಿ ಪ್ರಾರ್ಥನೆ ನಾವು ರೂಢಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತೇವೆ. ರೂಢಿ. ಅದರಲ್ಲಿ ದೇವರ ಶಕ್ತಿನೇ ಇರೋಲ್ಲ. ದೇವರ ಶಕ್ತಿಯಿಂದ ಕೂಡಿದಂಥ ಪ್ರಾರ್ಥನೆ ಬೇಕು. ಆಮೇಲೆ 5ನೇದಾಗಿ ಪರಿಶುದ್ಧಾತ್ಮನ ಬಲ ಬೇಕು ನಮಗೆ. ಪರಿಶುದ್ಧಾತ್ಮನ ಬಲ. ಈ ಬಲ ನಮಗಿಲ್ಲದೆ ಹೋದರೆ ಅಷ್ಟೇ.
ಒಂದು ರೀತಿಯಲ್ಲಿ ಸತ್ಯಣ ಆದಾಗ ಆಗ್ಬಿಡ್ತೀವಿ ನಾವು. ಯಾಕೋತ್ರ ಈ ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದಾನೆ. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ನಂಬಿದೆವೋ ಆಗ ಪರಿಶುದ್ಧಾತ್ಮನು ಆ ಕೂಡಲೇ ನಮ್ಮಲ್ಲಿ ಬರ್ತಾನೆ. ಪರಿಶುದ್ಧಾತ್ಮನಿಗಾಗಿ ಕಾಯ್ದು 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 ಚಪ್ಪಾಳೆ ಹಾಕಿ ಹಾಡು ಹೇಳಿದ ಮೇಲೆ ಪರಿಶುದ್ಧಾತ್ಮ ಬರೋಲ್ಲ. ಕೆಲವರು ಹಾಗೆ ತಿಳ್ಕೊಂಡಿದ್ದಾರೆ. ಹಾಗೆ ಪರಿಶುದ್ಧಾತ್ಮನು ಬರೋದಿಲ್ಲ. ಯಾವಾಗ ನೀನು ಪಾಪಿ ಅಂತ ಅರ್ಥ ಮಾಡ್ಕೊಳ್ತೀಯೋ ತಿಳ್ಕೊಳ್ತೀಯೋ, ಯಾವಾಗ ಯೇಸು ಕ್ರಿಸ್ತನನ್ನು ನೀನು ನಿನ್ನ ಹೃದಯದಲ್ಲಿ ಅಂಗೀಕಾರ ಮಾಡ್ತೀಯೋ ಆ ಕೂಡಲೇ ಪರಿಶುದ್ಧಾತ್ಮನ ಬಂದುಬಿಡ್ತಾನೆ. ಒಂದು ಹೊಸ ಚೈತನ್ಯ, ಒಂದು ಹೊಸ ಬಲ, ಒಂದು ಹೊಸ ನಿರೀಕ್ಷೆ, ಹೀಗೆ ದೇವರು ಕೊಟ್ಟು ನಮ್ಮನ್ನು ಒಂದು ಸ್ಟಿಮ್ಯುಲೇಟ್ ಮಾಡಿಬಿಡ್ತಾನೆ. ಅದೆಲ್ಲ ಹೇಗಾಗ್ತದೆ? ಪರಿಶುದ್ಧಾತ್ಮನು ನಮ್ಮ ಒಳಗೆ ಬರುವುದರಿಂದ. ಪರಿಶುದ್ಧಾತ್ಮನು ಬಂದರೆ ಕೂಗಾಡೋದು ಕೀಗಾಡೋದು, ಕೆಲವರು ಡ್ಯಾನ್ಸ್ ಕೂಡ ಮಾಡಿಬಿಡ್ತಾರೆ. ಪರಿಶುದ್ಧಾತ್ಮನು ಬಂದರೆ ಕೂಗಾಡೋದು ಗೀಗಾಡೋದೆಲ್ಲ ಅದು ಪರಿಶುದ್ಧಾತ್ಮನು ಬಂದದ್ದಲ್ಲ, ಅದೊಂದು ಪಿಶಾಚಿನೋ ದೆವ್ವನೋ ಬಂದಿರುತ್ತೆ. ಹೌದು, ಪರಿಶುದ್ಧಾತ್ಮನ ಕೂಗಾಡೋದಿಲ್ಲ. ಯಾಕೆಂದರೆ ಪರಿಶುದ್ಧಾತ್ಮನು ದೇವರು. ಪರಿಶುದ್ಧಾತ್ಮನು ಆತನು ನಮಗೆ ಬಂದರೆ ನಮಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾನೆ, ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ, ಬೆಳಕಿನ ಮಾರ್ಗದಲ್ಲಿ ನಡೆಸ್ತಾನೆ, ಮತ್ತು ನಮಗೆ ಬಲ ಕೊಡ್ತಾನೆ, ಶಕ್ತಿ ಕೊಡ್ತಾನೆ, ಎಲ್ಲ ಕೊಡ್ತಾನೆ ಪರಿಶುದ್ಧಾತ್ಮನು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮ ಭರಿತರಾಗಿರಿ ಅಂತ ವಾಕ್ಯ ಹೇಳ್ತದೆ. ಯಾಕೆಂದರೆ ಪರಿಶುದ್ಧಾತ್ಮ ಭರಿತರಾಗದೆ ಹೋದರೆ ಇನ್ನೊಬ್ಬ ಪಕ್ಕದಲ್ಲೇ ಕಾಯ್ಕೊಂಡಿರ್ತಾನೆ ಸೈತಾನ. ಅವನು ಒಳಗೆ ಬರ್ತಾನೆ, ನಾನು ಬರ್ತೀನಿ ಬಂದು ಕೂತ್ಕೊಬಿಡ್ತಾನೆ. ಪರಿಶುದ್ಧಾತ್ಮನ ಬಲ ನಮಗೆ ಬೇಕು. ಈ ಪರಿಶುದ್ಧಾತ್ಮನ ಬಲನ ಒಂದು ಸಾರಿ ದಾವಿದ ಕಳ್ಕೊಂಬಿಟ್ಟ, ಗೊತ್ತಲ್ಲ? ದಾವಿದ ಕಳ್ಕೊಳ್ತಾನೆ. ಯಾವಾಗ ಅವನು ಆ ಉರಿಯನ ಹೆಂಡತಿಯನ್ನು ಅವನ ಜೊತೆಯಲ್ಲಿ ಅವನು ಅವಿಧೇಯನಾಗಿ ವರ್ತಿಸ್ತಾನೆ ನೋಡ್ರಿ. ಆವಾಗ ಅವನು ಒಂದು ದೊಡ್ಡ ಪ್ರಾರ್ಥನೆ ಮಾಡ್ತಾನೆ. 51ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ಓ ದೇವರೇ ನನ್ನಲ್ಲಿರುವ ಪರಿಶುದ್ಧಾತ್ಮನ್ನು ತೆಗಿಬೇಡ ಅಂತ ಪ್ರಾರ್ಥನೆ ಮಾಡ್ತಾನೆ. ಯಾಕೆಂದರೆ ಅದು ಅವನು ಪಾಪದಲ್ಲಿ ಬಿದ್ದು ಹೋದ. ಆದರೂ ಕೂಡ ದೇವರು ಅವನನ್ನು ಕರುಣಿಸಿ ದಾವಿದನ್ನು ಕಟಾಕ್ಷಿಸಿ ಅವನಿಗೆ ತಿರುಗಿ ಅದೇ ಬಲವನ್ನು ಕೊಟ್ಟು ದೇವರ ಮಹಿಮೆಗಾಗಿ, ತನ್ನ ಮಹಿಮೆಗಾಗಿ ನಡೆಸಿದ್ದನ್ನು ನಾವು ಚರಿತ್ರೆಯಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಈ ಪರಿಶುದ್ಧಾತ್ಮನ ಬಲ ಏನು ಬೇಕಾದ್ರೂ, ಏನು ದೇವರಿಗಾಗಿ ಏನು ಕೆಲಸ ಬೇಕಾದ್ರೂ ನಾವು ಮಾಡ್ತೀವಿ. ಕಾಲೇಬ ಅಂತ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಮೋಶೆ ಕಾಲದಲ್ಲಿದ್ದಂಥವನು. ಆ ಕಾಲೇಬ ಇದು ಮೋಶೆ ಆ ದೇಶವನ್ನು ಹಂಚಿಕೊಡುವಾಗ ಆ ಕಾಲೇಬನ ಏನು ಮಾಡ್ತಾನೆ ಗೊತ್ತಾ? ಒಂದು ವಿಷಯವನ್ನು ಕೇಳ್ತಾನೆ ಮೋಶೆಗೆ. ಏನಪ್ಪ ಅಂದರೆ ಎಂಥ ವ್ಯಕ್ತಿಗಳವರು? ಒಂದು ನಿಮಿಷ ಹೇಳ್ತೀನಿ, ಮರ್ತೋದು ನನಗೆ ಆ ವ್ಯಕ್ತಿಗಳು ಯಾರು ಅಂತ. ಅವರು ಇರುವಂಥ ಸ್ಥಳವನ್ನು ನನಗೆ ಕೊಡು ಅಂತ ಕೇಳ್ತಾನೆ. ನಾವು ಅದನ್ನು ಯೆಹೋಶುವ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. 14ನೇ ಅಧ್ಯಾಯ 12ನೇ ವಚನ ನೋಡ್ರಿ. 12ನೇ ವಚನ, ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂಥ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದು ಯಾರು ಕೇಳ್ತಾ ಇರೋದು ಅಂದರೆ ಇಲ್ಲಿ ಕಾಲೇಬನ್ನು ಕೇಳ್ತಾ ಇರುವಂಥದ್ದು. ಆಮೇಲೆ ಆತನು ಹೇಳ್ತಾನೆ ನೋಡಿ, ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತಾನೆ, ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳಿಸಿದಾಗ, ಮೊದಲನೇದಾಗಿ ಸ್ಪೈಯಾಗಿ ಕಳಿಸಿದಾಗ ನನಗೆ ಎಷ್ಟು ಬಲ ಇತ್ತೋ ಇವತ್ತು ಅಷ್ಟೇ ಇದೆ, 85 ವರ್ಷದಲ್ಲಿಯೂ ಅಷ್ಟೇ ಬಲ ಇದೆ ಅಂತಾನೆ. ಅಬ್ಬಾ, ಎಂಥ ಬಲ ಇದು! ಅದ್ಭುತವಾದಂಥ ಬಲ, ಪರಿಶುದ್ಧಾತ್ಮನ ಬಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇವತ್ತು ಪರಿಶುದ್ಧಾತ್ಮನ ಬಲ ನಮಗೆ ಎಲ್ಲ ಕಾಲಗಳಲ್ಲಿ ಬೇಕು, ಎಲ್ಲ ವಿಷಯಗಳಲ್ಲಿ ಬೇಕು. ಆತ್ಮಿಕ ವಿಷಯಗಳಲ್ಲಿ ಪರಿಶುದ್ಧಾತ್ಮನ ಬಲ ಬೇಕು. ಬಹಳ ಅದ್ಭುತವಾದ ಸಂಗತಿ. 5 ಬಲ: ರಕ್ಷಣೆಯ ಬಲ,
ನಂಬಿಕೆಯ ಬಲ, ವಾಕ್ಯದ ಬಲ, ಪ್ರಾರ್ಥನೆಯ ಬಲ, ಪರಿಶುದ್ಧಾತ್ಮನ ಬಲ. ಇವತ್ತು ಈ ವರ್ಷದಲ್ಲಿ ಪ್ರಿಯ ಸಹೋದರ ಸಹೋದರಿ, ಈ 5 ಬಲ ಒಂದು ವೇಳೆ ನೀವು ಅದನ್ನು ಕ್ರೋಢೀಕರಿಸ್ಕೊಂಡ್ರೆ ನಿಜವಾಗಿಯೂ ದೇವರಿಗಾಗಿ ಈ ಇವನು ಪ್ರಜ್ವಲಿಸಿದ್ನಲ್ಲ ಕಾಲೇಬ, ಹಾಗೆ ನಾವು ಕೂಡ ದೇವರಿಗಾಗಿ ನಾವು ಮಹಿಮೆಯನ್ನು ನಾವು ತರುವಂಥವರು ನಾವು ಆಗಿರುತ್ತೇವೆ. ಆಮೇಲೆ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಭಾಳ ಚಂದವಾಗಿದೆ. ಯೆಶಾಯನು ತನ್ನ ಪ್ರವಾದದಲ್ಲಿ ಬರಿತಾನೆ 40ನೇ ಅಧ್ಯಾಯದಲ್ಲಿ. ಏನಂತ ಹೇಳ್ತಾನೆ ನೋಡ್ರಿ, 40ನೇ ಅಧ್ಯಾಯ ಅಲ್ಲಿ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಏನಂತೆ? ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಮೇಲಕ್ಕೆ ಏರುವರು. ಪ್ರಿಯ ಸಹೋದರ ಸಹೋದರಿ, ಒಬ್ಬ ವಿಶ್ವಾಸಿ ಮೇಲಕ್ಕೆ ಏರಲಿಕ್ಕೆ ಆಗ್ತದ? ಅವನು ಮೇಲಕ್ಕೆ ಹೋಗ್ಬೇಕು ಅಂದರೆ ಏರೋಪ್ಲೇನ್ ಕೂತ್ಕೊಂಡು ಹೋಗ್ಬೇಕು ಅಷ್ಟೇ ಅಲ್ವೇ? ಅವನು ಏರೋಪ್ಲೇನ್ ಕುರಿತು ಮಾತಾಡೋಲ್ಲ. ಇಲ್ಲಿ ಆತ್ಮೀಕವಾದ ಜೀವಿತದಲ್ಲಿ ನಾವು ಮೇಲಕ್ಕೆ ಹೋಗಬೇಕು ಅಂತ ಇಲ್ಲಿ ಹೇಳ್ತಾನೆ ಆತನು. ಯಾರು ಹೇಳುವಂಥ ಮಾತು ಇದು? ಯೆಶಾಯನು ಹೇಳುವಂಥ ಮಾತು. 700 ವರ್ಷಗಳ ಹಿಂದೆ ಬದುಕಿದಂಥವನು ಇವನು. ಅವನು ಹೇಳುವಂಥ ಮಾತು ಏನಂದರೆ, ಯೆಹೋವನನ್ನು ನಿರೀಕ್ಷಿಸು, ಆವಾಗ ಹೊಸ ಬಲವನ್ನು ಹೊಂತೀಯ. ಆಗ ನೀನು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಇರ್ತೀಯ ಅಂತಾನೆ. ಇವತ್ತು ನಾವು ಎಲ್ಲಿಗೆ ಹೇಗೆ ನಡಿತೇವೆ? ಕೆಳಗೆ ನೋಡ್ಕೊಂಡು ನಡಿತೇವೆ, ಕೆಳಗೆ ನೋಡಿಕೊಂಡು. ನಮ್ಮಲ್ಲೂ ಅದೊಂದು ಅಭ್ಯಾಸ, ದುರಭ್ಯಾಸ. ಏನಪ್ಪ ಅಂದರೆ ಕೆಳಗೆ ನೋಡ್ಕೊಂಡು ನಡೆಯೋದು. ನಮ್ಮ ತಂದೆಯವರಿದ್ರು, ಅವರು ಕೂಡ ಕೆಳಗೆ ನೋಡ್ಕೊಂಡು ನಡೆಯೋರು. ನಾನು ಕೂಡ ಯಾವಾಗಲೂ ಕೆಳಗೆ ನೋಡ್ಕೊಂಡು ನಡೀತಾಯಿದ್ದೆ. ಆ ಅಭ್ಯಾಸ ನಾನು ಬಿಟ್ಟುಬಿಟ್ಟೆ. ಮೇಲಕ್ಕೆ ನೋಡ್ರಿ, ಮೇಲಕ್ಕೆ ನೋಡಬೇಕು ನಾವು. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ. ನೆಲ್ಲ ಕೆಳಗಲ್ಲ. ನಾವು ನಡಿಬೇಕು ನಿಜವೇ. ಹೇಗೆ ವಾಕ್ಯದಲ್ಲಿ ಹೇಳ್ತೇವೆ, ಒಂದು ವೇಳೆ ಹಾಗೆ ನಡೆದರೆ ನಾವು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ನಾವು ಹಾರ್ತೇವೆ ಮೇಲಕ್ಕೆ. ಹೇಗೆ ಒಬ್ಬ ವಿಶ್ವಾಸಿ ಮೇಲಕ್ಕೆ ಏರಲಿಕ್ಕೆ ಸಾಧ್ಯತೆ ಉಂಟಾ? ಸಾಧ್ಯತೆ ಉಂಟು. ಏನರ್ಥ? ಅದರ್ಥ ಏನಂದರೆ, ಅವನು ಆತ್ಮೀಕ ವಿಷಯಗಳಲ್ಲಿ ಅವನು ಏನಪ್ಪ ಅಂದರೆ ಮುಂದುವರಿತಾನೆ, ಬಲ ಹೊಂದಿ ಆತನು ಜೀವಿಸ್ತಾ ಹೋಗ್ತಾನೆ. ಪ್ರಗತಿಯಿಂದ ಪ್ರಗತಿಗೆ ಹೋಗ್ತಾನೆ. ಈ ಪ್ರಗತಿಯನ್ನು ವರ್ಡ್ ಇದು. ಆತ್ಮೀಕವಾದ ಪ್ರಗತಿ ಬೇಕು. ಸುಮ್ಮನೆ ರಕ್ಷಣೆ ಹೊಂದಿದ್ದೇನೆ ಅಂತ ಏನೋ ಅಂತ ಸಪ್ಪೆ ಮುಖ ಮಾಡ್ಕೊಂಡು ಓಡಾಡೋದಲ್ಲ. ಕೆಲವ್ರ ಮುಖಗಳು ನೋಡಿದ್ರೆ ಏನು ನಗೋದೂ ಇಲ್ಲ, ಒಂಥರ ಸ್ಮೈಲಿಂಗೂ ಇಲ್ಲ, ಏನೂ ಇಲ್ಲ, ಏನೋ ಕಳ್ಕೊಂಡವ್ರಂಗೆ ಓಡಾಡ್ತಾರೆ. ನಾವೇನು ಕಳ್ಕೊಳ್ಳುವಂಥ ಸ್ಥಿತಿ ಇಲ್ಲ, ಕಳ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ನನ್ನ ಕರ್ತನು ನನ್ನ ಜೊತೆಯಲ್ಲಿದ್ದಾನೆ. ಹಾಗಿರುವುದಾದರೆ ನಾವು ಹೇಗೆ ಜೀವಿಸ್ಬೋದಪ್ಪ ಅಂದರೆ, ಹದ್ದುಗಳಂತೆ ನಾವು ಮೇಲಕ್ಕೆ ಹಾರಬಹುದು. ಅಂದರೆ ಆತ್ಮೀಕ ಪ್ರಗತಿಯಿಂದ ಪ್ರಗತಿಗೆ ನಾವು ದಾಟಿ ಹೋಗ್ಬೋದು. ಏನು ಪ್ರಗತಿ ಸಾಧಿಸಿದ್ದೇವೆ ಇವತ್ತು ನಮ್ಮ ಜೀವಮಾನದಲ್ಲಿ? ಯೋಚನೆ ಮಾಡಬೇಕಾದ ಸಂಗತಿ. ಪ್ರಗತಿಯಿಂದ ಪ್ರಗತಿಗೆ ನಾವು ಹೋಗಬೇಕು, ನಿಂತಲ್ಲೇ ಇರಬಾರ್ದು. ಮಾಡುವಂಥ ಹಳೆಯ ಸಂಗತಿಯನ್ನು ಮಾಡಬಾರ್ದು. ನಾವು ಹಳೆಯ ಲೌಕಿಕ ವಿಷಯಗಳು, ಪಾಪದ ವಿಷಯಗಳು, ಬೇಡವಾದ ಸಂಗತಿಗಳನ್ನು ನಾವೆಲ್ಲ ಬಿಟ್ಟು ಬಿಡಬೇಕು. ನಾವು ಹೊಸ ಯೋಚನೆಗಳು, ಹೊಸ ವಾಕ್ಯದ ಸತ್ಯಗಳು, ಹೊಸ ವಿಷಯಗಳು, ದೇವರ ವಾಕ್ಯದಲ್ಲಿರುವಂಥ ಹೊಸ ವಿಷಯಗಳು, ಆ ವಿಷಯಗಳನ್ನು ಕಲಿಯುತ್ತಾ ಹೋಗುವಾಗ ನಾವು ಮೇಲಕ್ಕೆ ಹೋಗ್ತೀವಿ, ಕೆಳಗೆ ಹೋಗಲ್ಲ. ಮೇಲಿಂದ ಮೇಲಕ್ಕೆ ನಾವು ಹೋಗ್ತೇವೆ. ವಾಕ್ಯ ಹಾಗೆ ಹೇಳ್ತದೆ. ಯೆಶಾಯನು ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಮೇಲಕ್ಕೆ ಏರ್ತಾರೆ, ಕೆಳಕ್ಕೆ ಹೋಗಬಾರ್ದು. ನಾವು ಮೇಲಿನಿಂದ ಮೇಲಕ್ಕೇ ನಾವು ಹೋಗಬೇಕು. ಪ್ರಗತಿಯಿಂದ ಪ್ರಗತಿಗೆ ನಾವು ಹೋಗಬೇಕು. ಭಾಳ ಅದ್ಭುತವಾದ ಸಂಗತಿ. ಈ ವರ್ಷದಲ್ಲಿ ಈ ಕಾರ್ಯವನ್ನು ಮಾಡುವುದರಲ್ಲಿ ಭಾಳ ಗಮನ ಕೊಡ್ರಿ.
ಆಮೇಲೆ ಇಲ್ಲಿ ವಾಕ್ಯ ಹೇಳ್ತದೆ, ಓಡಿ ದಣಿಯರು ನಡೆದು ಬಳಲರು. ಪ್ರವಾದಿಯಾದ ಯೆಶಾಯ ಅವನ ಜೀವನದಲ್ಲಿ ಏನು ಮಾಡಿದನು ಗೊತ್ತಾ? ಬಹಳವಾಗಿ ಅವನು ಓಡ್ತಾ ಇದ್ದ. ಅವನು ವಯಸ್ಸಾದಂಥ ಒಬ್ಬ ವ್ಯಕ್ತಿ ಓಡ್ತಾ ಇದ್ದ, ದೇವರಿಗಾಗಿ ಓಡ್ತಾ ಇದ್ದ, ದೇವರ ಸಂಗತಿಗಳನ್ನು ತಕ್ಕೊಂಡು ಓಡ್ತಾ ಇದ್ದ, ಸಂದೇಶಗಳನ್ನು ತಕ್ಕೊಂಡು ಓಡ್ತಾ ಇದ್ದ, ಒಂದು ಊರಿನಿಂದ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಓಡ್ತಾ ಇದ್ದ. ಹಿಂದಿನ ಕಾಲದಲ್ಲಿ ಹಾಗೇ ಇತ್ತಂತೆ. ಈ ಪೋಸ್ಟು ಹೋಗ್ತಾ ಇತ್ತಲ್ಲ, ಪೋಸ್ಟು ಅವಾಗ ಹೆಂಗೆ ಹೋಗ್ತಾ ಇತ್ತಪ್ಪ ಅಂದರೆ, ಆ ಓಡುವಂಥ ವ್ಯಕ್ತಿಗಳನ್ನ ಅವ್ರು ಆರಿಸ್ಕೊಂಡು ಅವ್ರ ಕೈ ಕೊಡೋರಂತೆ. ಅವರು ಆ ಪೋಸ್ಟ್ಗಳನ್ನ ತಗೊಂಡು ಓಡೋರು, ಓಡ್ತಲ್ಲೇ ಇರೋರು, ಓಡಿ 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 ಅದು 10 ಮೈಲಿ ಆಗಲಿ 15 ಮೈಲಿ ಆಗಲಿ ಎಷ್ಟು ಮೈಲಿ ಆದರೂ ಓಡಿ ತೊಗೊಂಡೋಗಿ ತಲುಪಿಸೋರು. ಆಮೇಲೆ ಬರ್ತಾ ಬೇರೆ ಬೇರೆ ಅನುಕೂಲಗಳು ಬಂತು ಬಿಡ್ರಿ. ಹಿಂದಿನ ಕಾಲದಲ್ಲಿರುವಂಥ ಸಂಗತಿ ಇದು. ಅದಕ್ಕೆ ಪ್ರವಾದಿಯಾದ ಯೆಶಾಯ ಹೇಳ್ತಾನೆ ಏನಪ್ಪ ಅಂದರೆ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಏರುವರು, ಆಮೇಲೆ ಓಡಿ ದಣಿಯರು. ಆಯಾಸನೇ ಆಗಲ್ಲ ಅವರು. ಯಾಕೆ? ನಾನು ಓಡ್ತಾ ಇರೋದು ದೇವರಿಗಾಗಿ ಓಡ್ತಾ ಇದ್ದೇನೆ. ಓಡಬೇಕು ನಾವು. ಆಮೇಲೆ ನಡಿಬೇಕು, ನಡೆದು ಬಳಲರು. ನಡಿಬೇಕು, ದೇವರಿಗಾಗಿ ನಡಿಬೇಕು. ಹೇಗೆ ನಡಿಬೇಕು ಅಂದರೆ ದೇವರ ಜೊತೆಯಲ್ಲಿಯೇ ನಾವು ನಡಿಬೇಕು. ಅದನ್ನು ನಾವು ಕಲಿಯುತ್ತಾ ಬರಬೇಕು. ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು ನಾವು ದೇವ್ರ ಜೊತೆಯಲ್ಲಿ ನಡೆಯೋದು. ಹೇಗೆ ಹನೋಕನು ಹೇಗೆ ನಡೆದ? 300 ವರ್ಷಗಳು ಹೇಗೆ ನಡೆದ? ನಾವು ಹೇಗೆ ನಡೀತಾ ಇದ್ದೇವೆ? ಸುಖ, ಸಂತೋಷ, ಹಣ, ಐಶ್ವರ್ಯ, ಚಿನ್ನ, ಬೆಳ್ಳಿ, ರತ್ನ ಎಲ್ಲ ನಮಗೆ ಸಾಕಾದಷ್ಟು ಇದ್ದು ಬಿಟ್ಟರೆ ಖಂಡಿತವಾಗಿಯೂ ನಾವು ಓಡೋದು ಇಲ್ಲ, ನಡೆಯೋದೂ ಇಲ್ಲ. ಅದಕ್ಕೆ ದೇವರು ಏನು ಮಾಡ್ತಾನೆ ಗೊತ್ತಾ? ನಮ್ಮನ್ನು ಎಬ್ಬಿಸ್ತಾನೆ, ಮೇಲಕ್ಕೆ ಎಬ್ಬಿಸ್ತಾನೆ, ಹೊಡಿತಾನೆ ಹಿಂದ್ಗಡೆಯಿಂದ ನಮಗೆ ಚಾವಟಿನಲ್ಲಿ, ಓಡು ನೀನು. ಅದಕ್ಕೆ ಏನು ಮಾಡ್ತಾನೆ ಗೊತ್ತಾ ದೇವರು? ನಾನಾ ವಿಧವಂಥ ಕಷ್ಟಗಳನ್ನು ತಂದಾಕ್ಬಿಡ್ತಾನೆ ನಮ್ಮ ಜೀವನದಲ್ಲಿ, ಇಕ್ಕಟ್ಟುಗಳನ್ನು ತಂದಾಕ್ಬಿಡ್ತಾನೆ ದೇವರು. ಯಾಕೆ? ನಾವು ಓಡಬೇಕು, ದೇವರಿಗಾಗಿ ಕೆಲಸ ಮಾಡಬೇಕು, ಮುಂದೆ ಹೋಗಬೇಕು, ಮೇಲಿಂದ ಮೇಲಕ್ಕೆ ಹೋಗಬೇಕು, ಪ್ರಗತಿಯಿಂದ ಪ್ರಗತಿಪರರಾಗಬೇಕು ನಾವು. ನನ್ನ ಮಾತುಗಳನ್ನು ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಈ ಆರಾಧನೆ ಅಂತ ಏನು ಹೇಳ್ತೀವಿ ನಾವು ಅಲ್ವೇ, ಆರಾಧನೆಯೂ ಕೂಡ ಇದರಲ್ಲಿ ಒಂದು ಭಾಗ, ಅದರ ಪಾತ್ರ ಇದೆ. ಏನಪ್ಪ ಅಂದರೆ, ಎಷ್ಟೋ ವಿಶ್ವಾಸಿಗಳು ಕರ್ತನ ಆರಾಧನೆಯಲ್ಲಿ ಬಹಳವಾಗಿ ಹಿಂದೆ ಬಿದ್ದೋಗ್ತಾರೆ. ಹಿಂದೆ ಬಿದ್ದೋಗ್ತಾರೆ. ಕರ್ತನ ಆರಾಧನೆ ಅಂದರೆ ಅಷ್ಟೇ, 8:30 ಗಂಟೆಗೆ ಆರಾಧನೆ ಅಂದರೆ ಅವನು ಹೋಗಿ ನೋಡಿದ್ರೆ ಇನ್ನೂ ಗೊರಕೆ ಹೊಡಿತಾ ಇರ್ತಾರೆ ಹಾಸಿಗೆಯಲ್ಲಿ, ಹೇಳೋಕ್ಕೆ ಮನಸ್ಸು ಬರೋದಿಲ್ಲ. ನಿದ್ರೆ 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 ನಿದ್ರೆ. ನಮ್ಮ ಜೀವಿತ ಬದಲಾವಣೆ ಆಗಬೇಕು. ಆರಾಧನೆ ಸಮಯಕ್ಕೆ ಸರಿಯಾಗಿ ನಾವು ಬರಬೇಕು. ಅದನ್ನು ಮೇಂಟೈನ್ ಮಾಡಬೇಕು ನಾವು. ದೇವರಲ್ಲಿ ಭಾಳ ಸಂತೋಷ ಪಡ್ತಾನೆ. ಯಾಕೆ ಗೊತ್ತಾ? ಯಾಕೆ ಇನ್ ಟೈಮ್ ಬರಬೇಕು ಗೊತ್ತಾ? ಯಾಕೆಂದರೆ ನಮಗಿಂತ ಮುಂಚೆನೇ ನಮ್ಮ ಕರ್ತನು ಬಂದು ಇಲ್ಲಿ ಕಾಯ್ತಾ ಇರ್ತಾನೆ. ನಮಗಿಂತ ಮೊದಲೇ ಬೆಳಗಿನ ಜಾವವೇ ಹೊತ್ತು ಇನ್ನೂ ಸೂರ್ಯನು ಹುಟ್ಟುವುದರಿಂದ ಮುಂಚೆ ಆತನು ಈ ಆಲಯದಲ್ಲಿ ಬಂದು ಕಾಯ್ತಾ ಇರ್ತಾನೆ. ನನ್ನ ಮಕ್ಕಳು ಬರ್ತಾರೆ. ಎಷ್ಟು ನಮ್ಮ ದೇವರನ್ನು ಒಂದು ರೀತಿಯಲ್ಲಿ ಕಾಯಿಸ್ತೇವಲ್ಲ, ನಾವು ಕಾಯಿಸ್ತೇವೆ. ಆದರೂ ಕರ್ತನು ನಮ್ಮನ್ನು ಬಿಟ್ಟು ಹೋಗಲ್ಲ. ಎಂಥ ಕರುಣೆಗಳಂಥ ಕರ್ತನು ನಮ್ಮನ್ನು ದೂರೋದಿಲ್ಲ, ನಮ್ಮ ಮೇಲೆ ಕೋಪನೂ ಮಾಡ್ಕೊಳ್ಳಲ್ಲ. ಆದ್ರೂ ನಮ್ಮನ್ನು ಸಹಿಸ್ತಾನೆ. ಸಹಿಸಿ ವಹಿಸಿ ನಮ್ಮನ್ನು ಕೈ ಹಿಡಿದು ಮುಂದಕ್ಕೆ ಆತನ ನಡೆಸ್ಕೊಂಡು ಹೋಗ್ತಾನೆ. ಈ ಮಾತುಗಳನ್ನು ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಬಿಡ್ತೇನೆ. ಬಹಳ ಚಂದವಾದಂಥ, ಯಾರು ಗಟ್ಟಿಯಾಗಿ ಜೋರಾಗಿ ಓದ್ರಿ ಈ ವಾಕ್ಯದ. ಯೆಶಾಯನ ಬರೆದ ಪ್ರವಾದನೆ 40ನೇ ಅಧ್ಯಾಯ ಓದಿ ಅಂತ ಭಾಗ ಓದ್ರಿ ನೋಡೋಣ. ಯಾರು ಓದೋರು ಇದ್ದಾರೋ ಅಂತ ನನಗೆ ಡೌಟು. ಇದ್ದಾರಾ? ಓದೋರು ಇದ್ದಾರಾ? ಓದ್ರಿ. ಹಾಂ, ಹೊಸ ಬಲವನ್ನು ಹೊಂದುವವರು. ಹಾಂ, ಓಡಿ ದಣಿಯರು ನಡೆದು
ಬಾಳಲ್ಲ. ಖಂಡಿತ ಖಂಡಿತ. ನಮ್ಮ ಸಹೋದರು ಸೊಲೊಮನ್ ಅವರು ಇಲ್ಲೇ ಕೂತಿದ್ದಾರೆ ನೋಡಿ. ಅವ್ರು ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ಸಭೆಗೋಸ್ಕರವಾಗಿ. ಅವ್ರ ಜೊತೆಯಲ್ಲಿ ನಾನು ನಡೀತಾ ಇದ್ದೆ ಎಷ್ಟೋ ಸರಿ. ಅವ್ರ ಜೊತೆಲಿ ನಾನು ನಡೆಯೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಅವ್ರು ಫಾಸ್ಟಾಗಿ ನಡೆಯೋರು. ಹಾಗೆ ದೇವರಿಗಾಗಿ ನಡೀತಾಯಿದ್ರು. ಇವತ್ತು ನಾನು ನೀನು ಹಾಗೆ ನಡಿಬೇಕು, ಓಡಬೇಕು, ದೇವರಿಗಾಗಿ ಓಡಬೇಕು. ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಏರಬೇಕು. ಈ ಭೂಮಿ ಕಡೆ ನಾವು ಮನಸ್ಸು ಬಿಟ್ಬಿಡಬೇಕು. ಈ ಭೂಮಿಯಲ್ಲಿರೋ ಸಂಗತಿಗಳಿಗೆ ನಾವು ಬೇಡ, ಸಾಕು, ಇದನ್ನು ಬಿಟ್ಬಿಡಬೇಕು. ಆತ್ಮಿಕ ವಿಷಯಗಳು, ಪರಲೋಕದ ವಿಷಯಗಳು, ಅದಕ್ಕಾಗಿ ನಾವು ಅದನ್ನು ಪಡ್ಕೊಳ್ಳಿಕ್ಕೆ, ಹೊಂದ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಬರಬೇಕು. ಮೇಲಕ್ಕೆ ನಾವು ನೋಡಬೇಕು ಎಲ್ಲ ವಿಷಯಗಳಿಗಾಗಿ. ಅಲ್ಲಿ ಕರ್ತನು ನಮ್ಮ ಆಸನ ರೂಢನಾಗಿದ್ದಾನೆ. ಅದೇ ಕರ್ತನು ನಮಗಾಗಿ ತಿರುಗಿ ಬರ್ತಾನೆ, ಬೇಗನೆ ಬರ್ತಾನೆ. ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗೋಣ. ಈ ವರ್ಷ 25ನೇ ವರ್ಷ ನನಗೆ ಬಂದಿರುವಂಥ ಒಂದು ಯೋಚನೆ ಏನಂದರೆ, 25ನೇ ವರ್ಷದಲ್ಲಿ ಕರ್ತನು ಒಂದು ವೇಳೆ ಬಂದುಬಿಟ್ರೆ ನಾವು ಯಾವ ಸ್ಥಿತಿಯಲ್ಲಿರ್ತೇವೆ? ಇನ್ನೂ ತೂಗಿಸ್ಕೊಂಡಿರ್ತೀವ ಅಥವಾ ಎದುರು ನೋಡ್ತಾ ಇರ್ತೀವ? ಆತನು ಬಂದ ತಕ್ಷಣ ಆತನ ಜೊತೆಯಲ್ಲಿ ನಾವು ಮೇಲಕ್ಕೆ ಏರ್ತೀವ? ಹೀಗೆ ಮಾಡುವ ಹಾಗೆ ದೇವರು ನಮ್ಮೆಲ್ಲರಿಗೆ ವಿಶೇಷವಾದ ಕೃಪೆಯನ್ನು, ಸಹಾಯವನ್ನು ಅನುಗ್ರಹಿಸಲಿ.